ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಸಿಎಂ ಸಿದ್ದರಾಮಯ್ಯನವರು ಸದನದಿಂದ ಹೊರಗೆ ಬಂದ್ರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಟ್ ಮಾಡಿದ್ರ? ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ರಮ್ಯ, ಸದ್ಯಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಅಧಿವೇಶನದಲ್ಲಿ ಇದಕ್ಕೆ ಉತ್ತರ ಕೊಡುವಂತಹ ಮನಸ್ಥಿತಿಯಲ್ಲಿ ಅವರು ಇಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ, ಅದರಲ್ಲೂ ಅತ್ಯಾಪ್ತರ ಬಣದಲ್ಲಿದ್ದಂಥವರು ರಾಜಣ್ಣ ಯಾವಾಗ ಏನೇ ಸಮಸ್ಯೆ ಮಾಡಿಕೊಂಡ್ರು ಕೂಡ ಕರೆದು ಮಾತನಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯ. ಇವತ್ತು ಸಿದ್ದರಾಮಯ್ಯ ಅವರ ಅತ್ಯಾಪ್ತರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಚಿವರ ರಾಜೀನಾಮೆಯನ್ನು ಸಿದ್ದರಾಮಯ್ಯ ಅವರೇ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಅಂತೆ. ಹೀಗಾಗಿ ಸಿದ್ದರಾಮಯ್ಯ ಏಕಾಏಕಿ ರಾಜಣ್ಣ ಅವರಿಂದ ರಾಜೀನಾಮೆಯನ್ನು ಪಡೆಯಲಿಲ್ಲ. ರಾಜಣ್ಣ ಅವರನ್ನ ರಾಜೀನಾಮೆ ಪಡೆದ್ರೆ ನಮಗೆ ಏನೆಲ್ಲ ನಷ್ಟ ಆಗುತ್ತೆ, ಬಿಜೆಪಿ ಮತ್ತು ಜೆಡಿಎಸ್ಗೆ ಇದರಿಂದ ಯಾವ ರೀತಿಯಾಗಿ ಲಾಭ ಆಗುತ್ತೆ ಅನ್ನುವಂತಹ ಮನವರಿಕೆ ಮಾಡಿಕೊಡುವಂತಹ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಅವರು ತುಮಕೂರವರೇ ಆಗಿರೋದ್ರಿಂದ ಇಬ್ಬರು ಕೂಡ ಸುರ್ಜೇವಾಲಾ ಅವರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಪ್ರಾಥಮಿಕವಾಗಿ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂತಹ ಆಪ್ಷನ್ ಏನಂತ ಹೇಳಿದ್ರೆ, ಒಂದು ವೇಳೆ ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿರುವಂತಹ ಈ ಮತಗಳ್ಳತನ ಪ್ರಕರಣದಲ್ಲಿ ರಾಜಣ್ಣ ಕೊಟ್ಟಿದ್ದನ್ನು ನಾವು ಸಹಿಸಿಕೊಂಡಿದ್ದೇ ಆದರೆ ಬಿಜೆಪಿ ಇದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಯಾವ ರೀತಿಯಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಇಡೀ ದೇಶಾದ್ಯಂತ ಪ್ರಚಾರ ಮಾಡಬಹುದು. ಹೀಗಾಗಿ ತಲೆದಂಡ ಆಗಲೇಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸುರ್ಜೇವಾಲಾ ಅವರು ರವಾನೆ ಮಾಡಿದ್ದು. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಅವರು ಸಾಹಸ ಮಾಡಿ 30 ನಿಮಿಷಗಳ ಕಾಲ ಸುರ್ಜೇವಾಲಾ ಅವರ ಜೊತೆ ಮಾತನಾಡಿದ್ರು ಕೂಡ ಸುರ್ಜೇವಾಲಾ ಅವರು ಸುತಾರಾಮ್ ಒಪ್ಪಿಲ್ಲ, ಯಾವುದೇ ಕಾರಣಕ್ಕೂ ನಾವು ಸಹಿಸೋದಕ್ಕೆ ಆಗೋದಿಲ್ಲ, ಹೀಗಾಗಿ ಅವರನ್ನ ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಕೊಡುವಂತೆ ಸೂಚಿಸಿ, ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಕ್ಯಾಬಿನೆಟ್ ಇಂದ ಅವರನ್ನ ಕೈಬಿಟ್ಟಿದ್ದೀವಿ ಅನ್ನೋ ಪತ್ರವನ್ನ ರಾಜ್ಯಭವನಕ್ಕೆ ಕಳಿಸಬೇಕು ಅಂತ. ಈ ಎಲ್ಲಾ ವಿಚಾರಗಳು ಆದ ಬಳಿಕ ಸಿದ್ದರಾಮಯ್ಯ ಕರೆದು ರಾಜಣ್ಣ ಮತ್ತೆ ರಾಜಣ್ಣ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯರು ಕೂಡ ಇಬ್ಬರನ್ನ ಕರೆದು ಮಾತುಕತೆ ಆಡಿ ಬಹಳಷ್ಟು ಒತ್ತಾದ ಬಳಿಕ ರಾಜಣ್ಣ ಅವರು ಹೋಗಿ ಸಿದ್ದರಾಮಯ್ಯ ಅವರ PS ಆಗಿರುವಂತಹ ವೆಂಕಟೇಶ್ ಅವರ ಕೈಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದು. ತದಬಳಿಕ ಸಿದ್ದರಾಮಯ್ಯ DK ಶಿವಕುಮಾರ್ ಅವರನ್ನು ಕರೆಸ್ಕೊಂಡ್ರು, ಪರಮೇಶ್ವರ್ ಅವರಲ್ಲಿದ್ರು, ಹಿರಿಯ ಸಚಿವರು ಎಲ್ಲರೂ ಕೂಡ ಇದ್ರು. ಇದನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಆಗ ಮಾಧ್ಯಮಗಳಲ್ಲಿ ಯಾವಾಗ ಸುದ್ದಿ ಆಯಿತೋ ಮಧ್ಯಾಹ್ನದ ಬಳಿಕ ಕಲಾಪ ಆರಂಭ ಆದ ತಕ್ಷಣ ಬಿಜೆಪಿ ಮತ್ತು JDS ನಾಯಕರು ಇದನ್ನ ಪ್ರಸ್ತಾಪ ಮಾಡಿದ್ರು. ಈಗ ಒಂದು ವೇಳೆ ನೇರವಾಗಿ ಕಲಾಪಕ್ಕೆ ಬಂದು ಇದು ಉತ್ತರ ಕೊಟ್ಟಿದ್ದಾದ್ರೆ ಬಿಜೆಪಿ ಮತ್ತು JDSಗೆ ಇನ್ನಷ್ಟು ಪ್ರಬಲ ಅಸ್ತ್ರ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇವತ್ತು ಇಡೀ ದಿನ ಬಿಜೆಪಿ ಮತ್ತು JDS ಅವರು ಸದನದಲ್ಲಿ ಗದ್ದಲ ಮಾಡಲಿ, ನಾಳೆ ಒಂದು ವೇಳೆ ಪ್ರಸ್ತಾಪ ಆದರೆ ಅದಕ್ಕೆ ಉತ್ತರ ಕೊಡೋಣ, ಅಷ್ಟೊತ್ತಿಗೆ ರಾಜಭವನಕ್ಕೆ ಕಳಿಸಿರ್ತಾರೆ, ರಾಜಭವನದಿಂದ ಅಂಗೀಕೃತವಾದಂಥ ಒಂದು ಆದೇಶ ಪತ್ರವೂ ಕೂಡ ಬಂದಿರುತ್ತೆ, ಆಗ ದೊಡ್ಡ ಮಟ್ಟದ ನಷ್ಟವೇನು ಆಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ. ಈ ಎಲ್ಲ ಸಲಹೆಗಳು ಕೂಡ ಸಂಪುಟದಲ್ಲಿರುವಂತಹ ಹಿರಿಯ ಸಚಿವಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂಥದ್ದು. ಈಗ ನೀವು ಹೋಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದೆ ಆದರೆ ಅದು ಬೇರೆ ರೀತಿ ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ವಿಪಕ್ಷಗಳು ಏನೇ ಒತ್ತಡ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಬಂದು ಉತ್ತರ ಕೊಡೋದು ಬೇಡ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನದ ಬಳಿಕ ಕಲಾಪಕ್ಕೆ ಬರಲಿಲ್ಲ. ಅಂದ್ರೆ ಕಲಾಪಕ್ಕೆ ಬರಲಿಲ್ಲ ಅಂತ ಹೇಳಿದ ತಕ್ಷಣ ಅವರೇನು ಕಾವೇರಿಯಲ್ಲಿರಲಿಲ್ಲ, ವಿಧಾನಸೌಧದಲ್ಲೇ ಇದ್ರು. ವಿಧಾನಸಭೆ ಕಲಾಪದ ಪಕ್ಕದಲ್ಲಿರುವಂತಹ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕೂತು ಅವರು ಮತ್ತೆ DK ಶಿವಕುಮಾರ್ ಸುಮಾರು ಚರ್ಚೆ ಮಾಡಿದ್ರು. ತದಬಳಿಕ ಹಲವು ನಾಯಕರುಗಳು ಹೋಗಿ ಅವರನ್ನ ಭೇಟಿ ಮಾಡಿದ್ರು. ಈಗಲೂ ಕೂಡ ಮಾತುಕತೆ ಮುಂದುವರಿತಾ ಇದೆ. ಒಟ್ಟಾರೆ ಈಗ ರಾಜೀನಾಮೆ ಪತ್ರ ಅಂಗೀಕಾರಗೊಂಡಿರುವಂತಹ ಆ ಪತ್ರವನ್ನ ರಾಜಭವನಕ್ಕೂ ಕೂಡ ಕಳಿಸಿದ್ದಾರೆ. ಹೀಗಾಗಿ ರಾಜಣ್ಣ ಅವರ ಮುಂದೆ ಆಪ್ಷನ್ ಇಲ್ಲ ಸದ್ಯಕ್ಕೆ. ಇಲ್ಲ ಕಾಂಗ್ರೆಸ್ ಅಲ್ಲೇ ಉಳ್ಕೊಳ್ಬೇಕು, ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ತಾನು ಕೊಟ್ಟಂತಹ ಒಂದು ಹೇಳಿಕೆಗೆ ಬಹಳಷ್ಟು ದೊಡ್ಡ ಮಟ್ಟದಂತ ಒಂದು ಪೆಟ್ಟನ್ನ ಕೊಟ್ಟಿರೋದ್ರಿಂದ ರಾಜಣ್ಣ ಮತ್ತೆ ರಾಜೇಂದ್ರ ಮುಂದಿನ ದಾರಿ ಬಹಿರಂಗವಾಗಿ ಹೇಳಿಕೆ ಕೊಡೋದು ಮತ್ತೆ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸಗಳನ್ನ ಮಾಡ್ಕೊಳ್ತಾನೆ ಬಂದಿದ್ರು. ಹೈಕಮಾಂಡ್ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅದೇ ರೀತಿಯಾಗಿ ಇದೀಗ ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ರಾಜೀನಾಮೆ ಅಂಗೀಕಾರ ಆಗಿದೆ ರಾಜಣ್ಣನವರು. ಮತ್ತೆ ಉಚ್ಚಾಟನೆ ಆಗ್ತಾರಾ ರಾಜಣ್ಣ ಅವರು ಪಕ್ಷದಿಂದ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಉಚ್ಚಾಟನೆ ಆಗುವ ಸಾಧ್ಯತೆ ಇದೆಯಾ? ಈ ಒಂದು ಭೀತಿ ಕೂಡ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ ರಾಜಣ್ಣ ಅವ್ರಿಗೆ. ರಮ್ಯ, ರಾಜಣ್ಣ ಮತ್ತೆ ಯತ್ನಾಳ್ ಅವರ ಪ್ರಕರಣವನ್ನ ನಾವು ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜಣ್ಣ ಸಚಿವರಾಗಿದ್ದಂಥವರು, ಪ್ರಬಲ ಖಾತೆ ಇದ್ದಂಥವರು, ಜೊತೆಗೆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಿದ್ದಂಥವ್ರು.
ಒಬ್ಬ ಯತ್ನಾಳ್ ಒಬ್ಬ ಶಾಸಕರಾಗಿ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾರೆ. ಹೇಳಿಕೆಗಳು ಒಂದೇ ಆಗಿರ್ಬೋದು, ಆದರೆ ಇಲ್ಲಿ ಅಧಿಕಾರ, ಅಂತಸ್ತು, ಗೂಟದ ಕಾರು, ವಿಧಾನಸೌಧದಲ್ಲಿ ಕೊಠಡಿ ಇವ್ಯಾವೂ ಕೂಡ ರಾಜಣ್ಣ ಅವ್ರಿಗೆ ಸಿಗುತ್ತೆ, ಯತ್ನಾಳ್ ಅವ್ರಿಗೆ ಸಿಗಲ್ಲ. ಹೀಗಾಗಿ ಇಬ್ಬರನ್ನು ಕೂಡ ಒಂದೇ ತಗಡೆಯಲ್ಲಿ ಹಾಕೋದು ಕಷ್ಟ. ಆದರೆ ಇಬ್ಬರೂ ಕೂಡ ಒಂದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ತಪ್ಪು ಕೂಡ ಆಗೋದಿಲ್ಲ. ಇವರು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ರೀತಿಯಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ಗೆ ವಿರುದ್ಧವಾಗುವಂತಹ ಒಂದು ರೀತಿಯಲ್ಲಿ ಒಂದು ಬಣದ ವಿರುದ್ಧ ರಾಜಣ್ಣ ಅವರು ಹೇಳಿಕೆ ಕೊಟ್ಟರು. ಬಿಜೆಪಿಯಲ್ಲೂ ಕೂಡ ಅಷ್ಟೇ, ಯತ್ನಾಳ್ ಅವರು ರಾಜ್ಯ ಬಿಜೆಪಿ ನಾಯಕರುಗಳು ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರ ಹೇಳಿಕೆಗಳು ಕೂಡ ಮನ್ನಣೆ ಕೊಡದೆ ಅವರ ನಿರ್ಧಾರಗಳನ್ನು ಕೂಡ ಪಾಲಿಸದೇ ಇರುವಂತಹ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟರು. ಆದರೆ ರಾಜಣ್ಣ ಅವರು ಇವತ್ತು ಸಚಿವ ಸ್ಥಾನವನ್ನು ಕಳ್ಕೊಳ್ತಾ ಇದ್ದಾರೆ. ಸಚಿವ ಸ್ಥಾನವನ್ನು ಕಳ್ಕೊಳ್ಳೋದ್ರಿಂದ ಮುಂದೆ ಗೂಟದ ಕಾರಿರುತ್ತೆ, ಕಾರೇನು ದೊಡ್ಡ ಸಮಸ್ಯೆ ಅಲ್ಲ ಅವ್ರಿಗೆ, ಗೂಟದ ಕಾರು ಇರೋದಿಲ್ಲ. ಅದೇ ರೀತಿ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ಕೊಠಡಿ ಸಿಗೋದಿಲ್ಲ, ಒಬ್ಬ ಸಚಿವರಿಗೆ ಸಿಗುವಂತಹ ದೊಡ್ಡ ಮಟ್ಟದ ಸೌಲಭ್ಯಗಳು ಸಿಗೋದಿಲ್ಲ. ಇದೆಲ್ಲದಕ್ಕಿಂತಲೂ ಕೂಡ ಬೇರೆ ಬೇರೆ ಲಾಭಗಳಿರ್ತವೆ, ಅವೆಲ್ಲವನ್ನು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ಈ ಎಲ್ಲ ಲಾಭಗಳು ಯತ್ನಾಳ್ ಅವ್ರಿಗೇನಿಲ್ಲ. ಯಾಕಂತ ಹೇಳಿದ್ರೆ ಯತ್ನಾಳ್ ಒಬ್ಬ ಶಾಸಕ, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ತಕ್ಷಣ ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡೋದಕ್ಕೆ ಆಗೋದಿಲ್ಲ. ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆ ಎದುರಿಸಿ ಅಂತ ಬಿಜೆಪಿಯವರು ಹೇಳೋದಕ್ಕಾಗೋದಿಲ್ಲ, ಅದನ್ನು ಯತ್ನಾಳ್ ಅವರು ಕೂಡ ಕೇಳೋದಿಲ್ಲ. ಹೀಗಾಗಿ ಎರಡೂ ಪ್ರಕರಣಗಳನ್ನು ಒಂದೇ ಅಂತ ನಾವು ನೋಡೋದಕ್ಕೆ ಆಗೋದಿಲ್ಲ. ಆದರೆ ಇಬ್ಬರು ಕೊಡ್ತಿದ್ದಂತಹ ಹೇಳಿಕೆಗಳು ಒಂದೇ ರೀತಿಯಾಗಿದ್ವು. ಹೀಗಾಗಿ ಈ ಕಡೆ ಕಾಂಗ್ರೆಸ್ ಅವರು ಬಿಸಿ ಮುಟ್ಟಿಸುವಂತ ಒಂದು ಕೆಲಸ ರಾಜಣ್ಣ ಅವರು ಮಾಡಿದ್ರು. ಅದಕ್ಕೂ ಮೊದಲೇ ಬಿಜೆಪಿ ಅವರು ಇದ್ಯಾಕೋ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರಿಗೆ ಪದೇ ಪದೇ ಎಚ್ಚರಿಕೆ ಕೊಟ್ಟರು ಕೂಡ ಅದನ್ನೇ ಮುಂದುವರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಳೆದ 3 ತಿಂಗಳ ಹಿಂದೆ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದು.